5ನೇ ತರಂಗದಲ್ಲಿ ನಿನ್ನೆ ದಿವಸ ನಾವು ಏನು ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 272ನೇ ಅಂಕದಲ್ಲಿ ಯಾವ ಮಧ್ಯಮಾಧಿಕಾರಿಯಾದ ಅದೃಷ್ಟಿ ಗುರುಗಳನ್ನು ಕುರಿತು ಪ್ರಶ್ನೆ ಮಾಡ್ತಾನ. ಏನು ಪ್ರಶ್ನೆ ಮಾಡ್ಯಾನಪ್ಪ ಅಂತ ಕೇಳಿದ್ರೆ ಗುರುಗಳ ಆತ್ಮನು ಪುಣ್ಯ ಪಾಪಗಳನ್ನು ಮಾಡುತ್ತಾನೆ, ಸುಖ ದುಃಖಗಳನ್ನು ಭೋಗಿಸುತ್ತಾನೆ. ಆದ್ದರಿಂದ ಬ್ರಹ್ಮದೊಡನೆ ಆತ್ಮನ ಏಕತ್ವವು ಸಂಭವಿಸುವುದಿಲ್ಲ. ಇವ ಎಲ್ಲ ಏನ್ ಮಾಡೋದನ, ಪುಣ್ಯ ಪಾಪಗಳನ್ನು ಮಾಡೋದನ, ಅದರ ಫಲಗಳಾದ ಸುಖ ದುಃಖಗಳನ್ನು ಭೋಗಿಸೋದನ. ಆ ಬ್ರಹ್ಮದೊಡನೆ ಇವ ಏಕತ್ವಾಗ ಸಂಭವಿಸಂಗಿಲ್ರಿ ಅಂದ್ರು. ಈ ರೀತಿಯಾಗಿ ಸಂಶಯ ಆಗುತ್ತದೆ. ಆತ್ಮನು ಪುಣ್ಯ ಪಾಪಗಳನ್ನು ಮಾಡುತ್ತಾನೆ, ಅದರಿಂದ ಸ್ವರ್ಗ ನರಕ ಮತ್ತು ಮೃತ್ಯು ಲೋಕಗಳಲ್ಲಿ ಅನೇಕ ಪ್ರಕಾರದ ಸುಖ ದುಃಖಗಳನ್ನು ಭೋಗಿಸುವಂತವನಾಗುತ್ತಾನೆ. ಅಂತ ಆತ್ಮನು ಬ್ರಹ್ಮದೊಡನೆ ಏಕತ್ವವಾಗುವುದು ಸಂಭವಿಸುವುದಿಲ್ಲ. ಅದಕ್ಕೆ ಗತ ಪ್ರಶ್ನೆಗೆ ಉತ್ತರ ಗುರುಗಳು ಉತ್ತರ ಹೇಳ್ತಾರೇನ. 273ನೇ ಅಂಕದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಅಕರ್ತ ಅಭೋಕ್ತ ಮತ್ತು ನಿತ್ಯ ಮುಕ್ತನಾದ ಆತ್ಮನು, ಆತ್ಮ ಹೆಂಗದನ, ಅಕರ್ತ ಅದನ. ಅವ ಮಾಡಿಲ್ಲ ಅಂದ ಬಳಕ ಭೋಗ್ಸಂಗನೂ ಇಲ್ಲ, ಅಭೋಕ್ತ. ಮತ್ತು ಅವ ಹೆಂಗದನಪ್ಪ ಅಂತ ಕೇಳಿದರೆ ನಿತ್ಯ ಮುಕ್ತನಾದ ಆತ್ಮನು. ಅವ ಮುಕ್ತ ಸ್ವರೂಪನೇ ಅದನ, ಬ್ರಹ್ಮದೊಡನೆ ಸದಾ ಭೇದವಾಗಿರುತ್ತಾನೆ. ಈಗ ತಿಳ್ಕೊಂಡು ಬಳಕಿಲ್ಲ, ಅವ ಸದಾ ಭೇದದನವ. ಅದಕ್ಕೆ ಉಕ್ತ ಪ್ರಶ್ನೆಗೆ ಸಮಾಧಾನ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ 159ನೇ ಸೌವಯದಲ್ಲಿ ಆತ್ಮ ಸ್ವರೂಪವಾದ ಬ್ರಹ್ಮಕ್ಕಿಂತಲೂ ಬೇರೆಯಾಗಿ ಯಾವುದು ಕಾಣಿಸುವುದು ಎಂಬ ಮೊದಲಾದ 3 ಪಾದಗಳಿಂದ ಈಗ ಹೇಳುತ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ಆ ಬ್ರಹ್ಮರೂಪ ಆತ್ಮಕ್ಕಿಂತಲೂ ಭಿನ್ನವಾಗಿ ಯಾವುದು ಕಾಣಿಸುತ್ತದೆಯೋ, ಆತ್ಮನಕ್ಕಿಂತ ಬ್ರಹ್ಮನಕ್ಕಿಂತ ಬೇರೆಯಾಗಿ ಏನಾರೆ ಕಾಣಿಸ್ತಿತ್ತು ಅಂದ್ರ ಯಾವುದು ಕಾಣಿಸುತ್ತದೆಯೋ ಮತ್ತು ಶಾಸ್ತ್ರಗಳಿಂದ ಕೇಳಲ್ಪಟ್ಟ ಯಾವ ಸ್ವರ್ಗ ನರಕ ಇವೆಲ್ಲವಪ್ಪ ನೋಡುದ್ದು ಅಲ್ಲ, ಇವು ಇದ್ದುದ್ದು ಅಲ್ಲ, ಇವು ಶಾಸ್ತ್ರದಿಂದ ಕೇಳುದ್ದೆವು. ಯಾವು ಸ್ವರ್ಗ ನರಕ ಪುಣ್ಯ ಪಾಪಗಳಿರುತ್ತವೆಯೋ ಅವು ಸಂಪೂರ್ಣವಾಗಿ ಮಿಥ್ಯಾಭ್ರಮಗಳಾಗಿರುತ್ತವೆ. ಇವೇನವಪ್ಪ ಅಂದ್ರೆ ಸಂಪೂರ್ಣ ಮಿಥ್ಯಾಭ್ರಮಗಳಾಗ್ಯವು ಎಂದು ಅಂಗೀಕರಿಸುವಂಥವನಾಗು. ಅವು ಮಿಥ್ಯಾದವ, ಭ್ರಮರೂಪವಾಗ್ಯದವ ಅಂತ ನೀ ಏನು ಮಾಡಪ್ಪ ಅಂತ ಕೇಳಿದ್ರೆ ಅಂಗೀಕರಿಸುವಂಥವನಾಗು. ಮತ್ತು ಮಿಥ್ಯಾ ವಸ್ತುಗಳು ಅಧಿಷ್ಠಾನವನ್ನು ಕೆಡಿಸಲಾರವು. ಆ ಮಿಥ್ಯಾ ವಸ್ತುಗಳದಾವಂದ್ರೆ ಅಧಿಷ್ಠಾನವು ಏನರೇ ಕೆಡಿಸ್ತವೆ ಏನಂದ್ರೆ ಕೆಡಸಂಗಿಲ್ಲವು, ಇಲ್ದ್ರೆ ಕೆಡಿಸ್ತಿದ್ದು ಇಲ್ಲವು. ಅದಕ್ಕೆ 1ನೇ ಕಡ ಸ್ವಪ್ನದಲ್ಲಿ ಭಿಕ್ಷೆಯನ್ನು ಬೇಡುವುದರಿಂದ ರಾಜನು ದರಿದ್ರನಾಗುವುದಿಲ್ಲ. ಸ್ವಪ್ನದೊಳಗೆ ಭಿಕ್ಷಾ ಬೇಡನಂದ್ರೆ ರಾಜ ಏನು ದರಿದ್ರ ಆಗ್ತಾನೇನು? ನಿಜಗುಂಡ್ರಿ ಹೇಳಿಲ್ಲ, ಕನಸಿನೊಳ ರಸಗೆ ಬಡತನವಾಗಿ ತರ್ಜನಿತ ದುಃಖ ಎಚ್ಚರಳು ನೀಗಿದಂತೆ. ಅದಕ್ಕೆ ಸ್ವಪ್ನದಲ್ಲಿ ಭಿಕ್ಷೆಯನ್ನು ಬೇಡುವುದರಿಂದ ರಾಜನು ದರಿದ್ರನಾಗುವುದಿಲ್ಲ. ಮತ್ತು 2ನೇದೇನು ಕೊಡ್ತಾರೆ ನೋಡ್ರಿ, ಮರುಭೂಮಿಯಲ್ಲಿಯ ಮಿಥ್ಯಾಜಲದಿಂದ ಭೂಮಿಯು ತೊಯ್ದು ಹಸಿಯಾಗುವುದಿಲ್ಲ. ಆ ಮರುಭೂಮಿಯಲ್ಲಿ ತೋರುವ ನೀರಿನಿಂದ ಏನರೆ ಭೂಮಿ ತೋದದೇನು? ಇದ್ರ ತೊಯ್ತಿತ್ತದ, ಇಲ್ಲದು ಮೊದಲೇ ನೀರ. ಅದಕ್ಕೆ ಮರುಭೂಮಿಯಲ್ಲಿಯ ಮಿಥ್ಯಾಜಲದಿಂದ ಭೂಮಿ ತೊಯ್ದು ಹಸಿಯಾಗುವುದಿಲ್ಲ. ಅದರಂತೆ ಮಿಥ್ಯವಾದ ಸರ್ಪದಿಂದ ರಜ್ಜು ವಿಷಸಹಿತವಾಗುವುದಿಲ್ಲ. ಹಗ್ಗದೊಳಗೆ ಹಾವು ತೋರ್ಯದಂದ್ರೆ ಏನು ಹಗ್ಗ ಏನರ ವಿಷಾರಿ ಆಗ್ಯದೇನು?
ಇಲ್ಲದು. ಯಾಕಾಗಿಲ್ಲ ಅಂದ್ರೆ ಸರ್ಪೇ ಇಲ್ಲ ಮೊದಲ. ಅದು ಭ್ರಮರೂಪದ ಸರ್ಪ. ಆದ್ದರಿಂದ ಸರ್ವದರ ಏನಂತಾರೆ, ಆದ್ದರಿಂದ ಸರ್ವದರ ಕರ್ತೃ ಅಂದರೆ ಸಂಪೂರ್ಣ ಮಿಥ್ಯವಾದ ಶುಭ ಅಶುಭ ಕ್ರಿಯೆಗಳ ಕರ್ತೃ ಆಗಿರುತ್ತಾನೆ. ಆದರೂ ಕೂಡ ಅಕರ್ತ ಅಂದರೆ ಪರಮಾರ್ಥದಿಂದ ಕರ್ತೃ ಅಲ್ಲ. ಈ ರೀತಿಯಾಗಿ ಎಲ್ಲ ಪುಣ್ಯ ಪಾಪ ಕರ್ಮಗಳನ್ನು ಮಾಡದಿರುವ ಆತ್ಮನು, ನೋಡ್ರಿ, ಮಾಡಿದ್ರು ಮಾಡಿಲ್ಲ, ಮಾಡದಿರುವ ಆತ್ಮನು ಆಶ್ಚರ್ಯವಾಗಿರುತ್ತದೆ. ಮಾಡಿಲ್ಲ ಅಂದ್ರ ಇದು ಹೆಂಗದ್ರ, ಆಶ್ಚರ್ಯವಾಗಿರುತ್ತದೆ. ಆಶ್ಚರ್ಯ ಸ್ವರೂಪವಾಗಿಯೂ ಮತ್ತು ಉಪಮಾರಹಿತವಾಗಿಯೂ ನನ್ನ ಸ್ವರೂಪವಿರುತ್ತದೆ. ಆಶ್ಚರ್ಯ ರೂಪವಾಗಿಯೂ ಮತ್ತೆ ಹಂಗ್ರಿ ಉಪಮಾರಹಿತವಾಗಿಯೂ, ಏನಾರ ಉಪಮಾ ಕೊಟ್ಟು ಅವನನ್ನು ಹೋಲಿಕೆ ಮಾಡ್ತೀನಂದ್ರಿಲ್ಲ. ಉಪಮಾರಹಿತವಾಗಿಯೂ ನನ್ನ ಸ್ವರೂಪವಿರುತ್ತದೆ. ನನ್ನ ಸ್ವರೂಪಕ್ಕೆ ಏನಾರ ಉಪಮಾ ಕೊಡ್ಲಿಕ್ಕೆ ಬರ್ತದನಂದ್ರೆ ಇಲ್ಲ. ಯಾಕ? ಎರಡಿಲ್ಲದು. ಇನ್ನೊಂದಿತ್ತಂದ್ರೆ ಉಪಮಾ ಕೊಡ್ಲಿಕ್ಕೆ ಬರ್ತಿತ್ತು. ಅದು ಒಂದೇ ಒಂದಿರೋಣದರಿಂದ ಅದಕ್ಕೆ ಉಪಮಾ ಕೊಡಲಿಕ್ಕೂ ಬರುವುದಿಲ್ಲ. ಇದರ ಭಾವವು ಈ ಪ್ರಕಾರವಾಗಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ ಒಂದೇ ಆಕಳದೊಳಗೆ ಹೇಳ್ತಾರ, ಬ್ರಹ್ಮದೊಡನೆ ಸದಾ ಭೇದವಾಗಿರುವ ನಿನ್ನ ಸ್ವರೂಪದಲ್ಲಿ. ನಿನ್ನ ಸ್ವರೂಪ ಹೆಂಗದಪ್ಪ ಅಂತ ಕೇಳಿದ್ರೆ ಬ್ರಹ್ಮದೊಡನೆ ಸದಾ ಭೇದವಾಗಿರುವ ನಿನ್ನ ಸ್ವರೂಪದಲ್ಲಿ ಸ್ಥೂಲ ಸೂಕ್ಷ್ಮ ಶರೀರಗಳು ಮತ್ತು ಅವುಗಳ ಶುಭಾಶುಭ ಕರ್ಮಗಳು ಮತ್ತು ಅವುಗಳ ಫಲವಾದ ಜನನ ಮರಣ, ಸ್ವರ್ಗ ನರಕ, ಸುಖ ದುಃಖ. ನೋಡ್ರಿ ನಂತರ ಬ್ರಹ್ಮದೊಡನೆ ಸದಾ ಭೇದವಾಗಿರುವ ನಿನ್ನ ಸ್ವರೂಪದಲ್ಲಿ ಸ್ಥೂಲ ಸೂಕ್ಷ್ಮ ಶರೀರಗಳು ಮತ್ತು ಅವುಗಳ ಧರ್ಮಗಳು. ಅವುಗಳ ಧರ್ಮ ಯಾವಪ್ಪ ಅಂದ್ರ ಪುಣ್ಯ ಪಾಪಗಳ್ರಪ್ಪ. ಪುಣ್ಯ ಪಾಪನ್ರಿ. ಎದ್ರದ್ರಿ ಇದು ಪುಣ್ಯ ಪಾಪ? ಯಾವ ದೇಹದ್ರಿಮ್ಮ? ಏನ್ರಪ್ಪ ಪುಣ್ಯ ಪಾಪ ಶರೀರಕ್ಕಾದಲ್ರಪ್ಪ. ಸ್ಥೂಲ ಸೂಕ್ಷ್ಮ ಶರೀರಗಳು ಮತ್ತು ಅವುಗಳ ಶುಭಾಶುಭ ಕರ್ಮಗಳು. ಶುಭಾಶುಭ ಕರ್ಮಗಳು ಮತ್ತು ಅವುಗಳ ಫಲವಾದ ಶುಭಾಶುಭ ಕರ್ಮದ ಫಲ ಏನು? ಶುಭ ಕರ್ಮದ ಫಲ ಪುಣ್ಯ ಪಾಪ. ಪುಣ್ಯ ಪಾಪ. ಅವುಗಳ ಫಲವಾದ ಮತ್ತೇನು? ಪುಣ್ಯದಿಂದ ಪುಣ್ಯ ಪಾಪಗಳು ಮತ್ತು ಜನನ ಮರಣ. ಎದರ ಧರ್ಮ ಇದು? ಜನನ ಮರಣ ಸ್ಥೂಲ ದೇಹದ ಧರ್ಮ. ಇನ್ನು ಸ್ವರ್ಗ ನರ್ಕ ಯಾವ ದೇಹದ್ರಿ? ಸೂಕ್ಷ್ಮ ದೇಹದ್ದು. ಸ್ಥೂಲ ದೇಹದ ಧರ್ಮ ಏನು? ಪುಣ್ಯ ಜನನ ಮರಣ. ಮತ್ತ ಸೂಕ್ಷ್ಮ ದೇಹದ ಧರ್ಮ ಏನಪ್ಪಾ ಅಂದ್ರ ಆ ಪುಣ್ಯ ಪಾಪದಿಂದ ಸ್ವರ್ಗ ನರ್ಕಗಳಿಗೆ ಗಮನಾಗಮನ ಮಾಡುದು. ಮತ್ತು ಸುಖ ದುಃಖ ಮೊದಲಾದವುಗಳೆಲ್ಲವೂ ಇವು ಹ್ಯಾಂಗವಪ್ಪ ಅಂದ್ರ ಅವಿದ್ಯೆಯಿಂದ ಕಲ್ಪಿತಗಳಾಗಿರುತ್ತವೆ. ಎಲ್ಲಿ ಹಿಡಿದು ಹೇಳೋದ್ರ ಸ್ಥೂಲ ಸೂಕ್ಷ್ಮ ಶರೀರಗಳು ಮತ್ತು ಅವುಗಳ ಶುಭಾಶುಭ ಕರ್ಮಗಳು ಮತ್ತು ಅವುಗಳ ಫಲವಾದ ಜನನ ಮರಣ ಸ್ವರ್ಗ ನರಕ ಸುಖ ದುಃಖ ಮೊದಲಾದವುಗಳೆಲ್ಲವೂ ಹ್ಯಾಂಗವಪ್ಪ ಅಂದ್ರ ಅವಿದ್ಯೆಯಿಂದ ಕಲ್ಪಿತಗಳಾಗಿರುತ್ತವೆ. ಎಲ್ಲ ಮನಸ್ಸಿಗೆ ಸುಖ ದುಃಖ ಪ್ರಾಣ ಕಶಿವೆ ತೃಷ ಇವೆಲ್ಲ ವಿದ್ಯೆಯಿಂದ ನೋಡ್ರಪ್ಪ. ಅವಿದ್ಯದ ಕಾರ್ಯ ನೋಡ್ರಿ ಇವೆಲ್ಲ.
ಇವು ಆತ್ಮನಿಗೇನು ಸೋಂಕಿಲ್ಲಿವು. ಎಲ್ಲ ಅವಿದ್ಯೆಯಿಂದ ಕಲ್ಪಿತಗಳಾಗಿರುತ್ತವೆ. ಕಲ್ಪಿತ ಅಂದ್ರೆ ಏನ್ರಮ್ಮ? ಕಲ್ಪಿತ ಅಂದ್ರೆ ಪರ ಇಲ್ಲದ್ದೇನೆ ಪರ. ಇದಕ್ಕೆ ಲಕ್ಷಣ ಏನ್? जो होवे नहीं, स्वप्न की नहीं, भ्रांति से भाषे है, सो कल्पित कहिए. ಹಾ, कल्पित ಅಂದ್ರೆ जो होवे नहीं, स्वप्न पदार्थ की न्याय, भ्रांति से भासते सो कल्पित कहे. ಸ್ವಪ್ನ ಪದಾರ್ಥ ತೋರ್ದಂಗ್ ತೋರ್ಲಿಗತ್ತವ, ಮತ್ತೇನಿಲ್ಲ. ಇವೆಲ್ಲ ಹೆಂಗವಪ್ಪ ಅಂತ ಕೇಳಿದ್ರೆ ಅವಿದ್ಯೆಯಿಂದ ಕಲ್ಪಿತಗಳಾಗಿರುತ್ತವೆ. ಎರಡನೇ ಅಕಡದೊಳಗ ಆ ಕಲ್ಪಿತ ಸಾಮಗ್ರಿಗಳಿಂದ ಅವೇನ್ ತೋರ್ತವ, ಆ ಕಲ್ಪಿತ ಸಾಮಗ್ರಿಗಳಿಂದ ನಿನ್ನ ಬ್ರಹ್ಮದ ಇರುವಿಕೆಯು ಕೆಡುವುದಿಲ್ಲ. ಯಾಕೆ ತೋರ್ವಲ್? ಯಾಕವು ತೋರಿದ್ರೆ ನಿನ್ನ ಸ್ವರೂಪಕ್ಕೇನರಿ ಹಾನಿ ಅದನೆಂದ್ರೆ ಏನು ಹಾನಿ ಇಲ್ಲ. ಅವಕ್ಕೆಲ್ಲ ಆ ತೋರವಕ್ಕೆಲ್ಲ ಹೆಂಗ ಸ್ವಪ್ನ ಪದಾರ್ಥಗಳ ಸಾಕ್ಷಿಯಲ್ಲಿ ತೋರಿದ್ರೆ ಸಾಕ್ಷಿಗೆ ಏನ್ರಿ ಹಾನಿ ಅದೇನು ಇಲ್ಲ. ಆದ್ದರಿಂದ ನಾವು ತೋರಿದ್ರ ಹಗ್ಗ ಕೆಟ್ಟೆ ಇಲ್ಲ ನೋಡ್ರಪ್ಪ, ಏನು ಹಗ್ಗ ವಿಸಾರಿ ಆಗಿಲ್ಲ ನೋಡ್ರಿ. ಆದ್ದರಿಂದ ಜ್ಞಾನವಾಗುವುದಕ್ಕಿಂತ ಪೂರ್ವದಲ್ಲಿ ಆದರೂ ಕೂಡ ಆತ್ಮವು ಬ್ರಹ್ಮರೂಪವಾಗಿಯೇ ಇರುತ್ತದೆ. ಜ್ಞಾನ ಆದ ಬಳಕಾಗೇನಂತ ಹಿಂಗೆ ಅನ್ನಿಲ್ಲ. ಜ್ಞಾನ ಆಗೋಕ್ಕಿಂತ ಮೊದಲು ಸಹಿತ ಆತ್ಮವು ಬ್ರಹ್ಮರೂಪವಾಗಿಯೇ ಇರುತ್ತದೆ. ಬಂದ ಕಾಲೇ ಬಂದಾಭಾವ. ಆ ಬಂದ ಕಾಲದಲ್ಲೇ ಬಂದ ಅದ ಏನಂದ್ರೆ ಇಲ್ಲ, ಭ್ರಮದಿಂದ ತೋರ್ಲಿಗತ್ತದ ಅಷ್ಟೇ. ಇನ್ನ ಮೂರನೇ ಆಕಡ ಅಂತ ನಿನ್ನ ಸ್ವರೂಪದಲ್ಲಿ ಮೂರು ಕಾಲದಲ್ಲಿಯೂ ಶರೀರ ಹಾಗೂ ಅದರ ಧರ್ಮಗಳು. ಶರೀರ ಅದರ ಧರ್ಮ ಅಂದ್ರೆ ಏನು? ಹುಟ್ಟು ಸಾವು. ಶರೀರ ಹಾಗೂ ಅದರ ಧರ್ಮಗಳು ಸಂಬಂಧವಾಗುವುದಿಲ್ಲ. ಮತ್ತೇನೆಂದರೆ ಆತ್ಮನು ಸದಾ ನಿತ್ಯ ಮುಕ್ತನೇ ಇರುತ್ತಾನೆ. ಆತ್ಮ ಹೆಂಗದನಪ್ಪ ಅಂದ್ರೆ ಸದಾ ನಿತ್ಯ ಮುಕ್ತದನವ. ಅವನು ಬ್ರಹ್ಮನಿಂದ ಯಾವ ಕಾಲಕ್ಕೂ ಭೇದವಾಗುವುದಿಲ್ಲ. ಬ್ರಹ್ಮನಿಂದ ಯಾವ ಕಾಲಕ್ಕೂ ಭೇದಿಲ್ಲ ಅವನಿಗೆ. ಇನ್ನ 274ನೇ ಅಂಕದಲ್ಲಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜೀವನ್ಮುಕ್ತನ ನಿಶ್ಚಯವೇ ವೇದಾಂತ ಶ್ರವಣದ ಫಲವು. ಎರಡು ವಿಷಯ ಅದಾವ್ರಿಲ್ರಿ. ಏನ್ರಿ? ಜೀವನ್ಮುಕ್ತನ ನಿಶ್ಚಯವೇನು, ವೇದಾಂತದ ಶ್ರವಣದ ಫಲ ಏನು? ಜೀವನ್ಮುಕ್ತನ ನಿಶ್ಚಯವೇ ವೇದಾಂತ ಶ್ರವಣದ ಫಲ. ಜೀವನ್ಮುಕ್ತ ಲಕ್ಷಣ ಏನ್ರಮ್ಮ? ನಿರಾವರಣ ಪರಿಪೂರ್ಣ ವೃತ್ತಿ ಸಹಿತ ಆನಂದ ಸ್ವರೂಪ ಜೀವನ್ಮುಕ್ತ. ನಿರಾವರಣ ಪರಿಪೂರ್ಣ ವೃತ್ತಿ ಆನಂದ ಸಹಿತತ್ವಂ ಜೀವನ್ಮುಕ್ತತ್ವಂ. ಬಂದ ಭ್ರಮರಹಿತ ಜೀವನ್ಮುಕ್ತರಪ್ಪ. ಇನ್ನೊಂದು ಪದ ಸೇರಿಸ್ಬೇಕ್ರಮ್ಮ ಇದಕ್ಕೆ ನೀವು. ಬಂದ್ ಬರೋಬರ ಅದ. ಈ ಮೊದಲನೇದ್ದು ಇಟ್ರಿ, ಇನ್ನೂ ಒಂದು ಇಡ್ಬೇಕು ಮುಂದೆ. ಬಂದ ಭ್ರಮರಹಿತ ಆನಂದ ಸಹಿತ ವೃತ್ತಿ ಸಹಿತ್ರಿ. ಶರೀರ ಸಹಿತನು ಅನ್ರಿ. ಬಂದ ಭ್ರಮರಹಿತ ಶರೀರ ಸಹಿತಕ್ಕೂ ಜೀವನ್ಮುಕ್ತ. ಜೀವನ್ಮುಕ್ತ ಸ್ವರೂಪ, ಜೀವನ್ಮುಕ್ತ ಸ್ಥಿತಿ, ವಿದೇಹ ಮುಕ್ತಿ ಇವೆಲ್ಲ ಹೇಳ ಮುಂದ್ರಿ. ಹ್ಞೂನ್ರಿ. ಜೀವನ್ಮುಕ್ತ ಸ್ವರೂಪ ಅಂತಂದ್ರೆ ಆವರಣ ವಿಕ್ಷೇಪರಹಿತ ಪ್ರಾಣ ಸಹಿತ ಬ್ರಹ್ಮನಿಷ್ಠನು ಅಂತ ಅರ್ಥ ಮಾಡ್ತಾರೆ. ಜೀವನ್ ಮುಕ್ತಿ ಅಂತಂತಂದ್ರೆ ಅದು ಸ್ವರೂಪ ಹೇಳಿದ್ರು. ಇನ್ನು ಜೀವನ್ ಮುಕ್ತಿ ಅಂತಂದ್ರೆ
ಶರೀರ ಸಹಿತ ಬಂಧ ಭ್ರಮರಹಿತನಾಗಿರ್ತಕ್ಕಂಥವನು ಜೀವನ್ ಮುಕ್ತಿ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬರೀತಾರೆ. ಇನ್ನ ಒಂದು ಆತನ ಸ್ಥಿತಿ ಜೀವನ್ಮುಕ್ತನ ಸ್ಥಿತಿ ಹೆಂಗಿರ್ತದ ಅಂತಂತ ವಿಚಾರ ಮಾಡಿದಾಗ ನಿರಾವರಣ ವೃತ್ತಿ ಸಹಿತ ಪರಿಪೂರ್ಣ ಆನಂದ ಸ್ಥಿತಿ, ಇದು ಜೀವನ್ಮುಕ್ತನ ಸ್ಥಿತಿ ಅಂತ ಹೇಳುವಲ್ಲಿ ಈ ರೀತಿ ಲಕ್ಷಣ ಮಾಡ್ತಾರೆ. ಇನ್ನ ಇದಕ್ಕೆ ವಿದೇಹ ಮುಕ್ತಿ ಅಂತ ಹೇಳೋ ಮುಂದ ಪ್ರಪಂಚ ಪ್ರತೀತಿ ಇದ್ದು ಬ್ರಹ್ಮ ಸ್ವರೂಪ ಸ್ಥಿತಿ ಅಥವಾ ಭಾವಿ ಶರೀರದ ಅನಾರಂಭಕತ್ವವು ವಿದೇಹ ಮುಕ್ತಿ ಅಂತ ಅರ್ಥ ಮಾಡ್ತಾ ಇರ್ತಾರೆ. ಇದಕ್ಕೆ ವಿದ್ವತ್ ಸನ್ಯಾಸ ಅಂತ ಹೇಳೋ ಮುಂದ ಜ್ಞಾನಾನಂತರ ವಾಸನಾಕ್ಷಯ, ಮನೋನಾಶ, ತತ್ವಜ್ಞಾನ ಇವುಗಳ ಅಭ್ಯಾಸದ್ವಾರ ವಿಲಕ್ಷಣ ಆನಂದಕ್ಕಾಗಿ ಮಾಡಿದ ಯಾವ ಸನ್ಯಾಸ ಉಂಟು ಅದು ವಿದ್ವತ್ ಸನ್ಯಾಸ ಅಂತ ತಿಳ್ಕೊಂಡು ಅರ್ಥ ಮಾಡ್ತಾರಪ್ಪ. ಇವು 5 ರೀತಿಯಿಂದ ಇದೆ ಹಿಂಗ ವಿಶೇಷಣೆ ತೋರ್ಸ್ಯಾರಪ್ಪ. ಬರೋಬರಿದ್ರಿ, ಬರೋಬರಿದೆ. ಸರಿ ಐತಲ್ಲ, ಇಲ್ಲ ನಾನು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತಂತ ನಿಮ್ ಮುಂದೆ ಅದನ್ನ ಪ್ರಕಟ ಮಾಡಿದೆಪ್ಪ. ಇಲ್ಲಿ ವಿಧೇಯ ಮುಕ್ತಂದ್ ಇನ್ನೊಂದ್ ಏನ್ ಹೇಳಿದ್ರಿ? ದೇಹಾದಿ ಪ್ರಪಂಚ ಸಹಿತ ಅಂದ್ರೆ ಏನಂದ್ರೆ ಇನ್ನೊಂದು ಕಡಿದು ವಿದೇಹ ಮುಕ್ತಿಗೆ ಜ್ಞಾನಾನಂತರ ವಾಸನಾಕ್ಷಯ ಒಂದು, ಮನೋನಾಶ ಒಂದು, ತತ್ವಜ್ಞಾನ ಇವುಗಳ ಅಭ್ಯಾಸದ್ವಾರ ವಿಲಕ್ಷಣ ಆನಂದಕ್ಕಾಗಿ ಮಾಡಿದ ಯಾವ ಸನ್ಯಾಸ ಉಂಟು ಅದು ವಿದ್ವತ್ ಸನ್ಯಾಸ ಅಂತ ಸನ್ಯಾಸದ ಹೇಳಿದ್ರಿ. ಸನ್ಯಾಸದ ಅದಕ್ಕ ಹಿಂದ್ರಿ ಸನ್ಯಾಸದ ವಿದ್ವತ್ ಸನ್ಯಾಸ ಬಗ್ಗೆ ಹೇಳಿದ್ರಿ ನೀವಿಗಿದು. ಹೌದ್ರಿ. ವಿಧೇಯ ಮುಕ್ತಂದ ಏನೋ ಒಂದ್ ಸ್ವಲ್ಪ ಎಡವಾದಂಗ ಆಯ್ತು ನಮ್ಗ. ಹೇಳ್ರಿ, ಪ್ರಪಂಚ ಪ್ರತೀತಿ ಇದ್ದು ಬ್ರಹ್ಮ ಸ್ವರೂಪ ಸ್ಥಿತಿ ಅಥವಾ ಭಾವಿ ಶರೀರದ ಅನಾರಂಭಕತ್ವ ಏನ್ರಿದು? ವಿದೇಹ ಮುಕ್ತ, ವಿದೇಹ ಮುಕ್ತಿ. ಅದು ಕುಂಡ್ರಲ್ರಿ ಪೂರ. ಹೇಳ್ರಿ, ತಪ್ಪಾಗಿದೆ ತಿದ್ದುಕೊತೀನ್ರಪ್ಪ ಅವ್ರೆ. ದೇಹಾದಿ ಪ್ರಪಂಚ ರಹಿತ ಬ್ರಹ್ಮಸ್ಥಿತಿ. ಅವನಲ್ಲಿ ದೇಹಾದಿ ಪ್ರಪಂಚದ ಪ್ರತೀತಿ ಇಲ್ರಿ ಇಲ್ಲಿ. ಯಾರಲ್ಲಿ? ವಿಧೇಯ ಮುಕ್ತನಲ್ಲಿ. ದೇಹಾದಿ ಪ್ರಪಂಚ ರಹಿತ ಬ್ರಹ್ಮದಲ್ಲಿ ಸ್ಥಿತಿ. ಬ್ರಹ್ಮದಲ್ಲಿ ಸ್ಥಿತಿ. ದೇಹ ಇಲ್ರಿ ಅವನಲ್ಲಿ. ದೇಹ ಇಲ್ಲ ಅಂದ್ರೆ ಪ್ರಪಂಚನೂ ಇಲ್ಲ. ದೇಹಾದಿ ಪ್ರಪಂಚ ರಹಿತ ಬ್ರಹ್ಮದಲ್ಲಿ ಸ್ಥಿತಿ. ಮತ್ರಿ ವಿಧೇಯ ಮುಕ್ತ. ಆಯುಷ್ಯವಿಲ್ಲ, ವಿಧೇಯ ಮುಕ್ತರಿ ಪರ. ಕರ್ತವ್ಯ ಮುಗಿದಿದೆ, ಆಯುಷ್ಯ ಇದೆ, ಜೀವನ್ ಮುಕ್ತರಿ. ಶರೀರ ಇಲ್ಲಿ ನೋಡ್ರಿ ಅಲ್ಲಿ ವಿಧೇಯ ಮುಕ್ತನಲ್ಲಿ. ಇಲ್ಲಿ ಜೀವನ್ ಮುಕ್ತನಲ್ಲಿ ದೇಹಾದಿ ಪ್ರಪಂಚದ ಪ್ರತೀತಿ ಅದ. ವಿಧೇಯ ಮುಕ್ತನಲ್ಲಿ ಅದಿಲ್ಲ. ಕರ್ತವ್ಯವಿಲ್ಲ, ಆಯುಷ್ಯವೂ ಇಲ್ಲ, ವಿಧೇಯ ಮುಕ್ತ ನೋಡ್ರಪ್ಪ. ಏನಂತಾರ್ರಿ? ಜೀವನ್ ಮುಕ್ತನ ನಿಶ್ಚಯವೇ ವೇದಾಂತ ಶ್ರವಣದ ಫಲವು. ವೇದಾಂತ ಅಂದ್ರೆ ಎದಕ್ಕಂತಾರ್ರಿ? ನೋಡ್ರಿಪ್ಪ, ವೇದಾಂತ ಅಂದ್ರಿ ಆತ್ಮ ಲಕ್ಷಣನೇ ನನಗೆ ಪೂರ ಬರೋದಿಲ್ರಿಪ್ಪ. ವೇದಾಂತ ಉಪನಿಷತ್ ಪ್ರಮಾಣ ವೇದಾಂತ ನಾಮ ಅಂತಂದಾರೆ. ಬರೋಬರಿ ಅದ. ವೇದಾಂತೋ ನಾಮ ಉಪನಿಷತ್ ಪ್ರಮಾಣಂ ಸದುಪಕಾರಿಣಿ ಬ್ರಹ್ಮಸೂತ್ರಾದಿಂಚ ವೇದಾಂತ. ಉಪನಿಷತ್ ಪ್ರಮಾಣ ಅಂತಂದ್ರ ಶ್ರುತಿ. ಪ್ರಮಾಣ ಅಂದ್ರೆ ಶ್ರುತಿ ಅಂತ ಹೇಳ್ತದಂತ. ಹೌದೌದ್ರಿ. ಅಂತ ನಿರ್ಣಯ ಯಾವುದೊಂದ ಸೂತ್ರ ಭಾಷೆ ಒಂದು, ಉತ್ತರ ಮೀಮಾಂಸ ಈ ರೀತಿ. ಹೌದೌದು. ಶ್ರವಣ ಅಂದ್ರೆ ಏನ್ರಿಪಾ?
ಶ್ರವಣ ಎದಕ್ಕಂತಾರ್ರಿ? ಓಂ ನಮ ಶಿವಾಯರಪ್ಪ. ಹೇಳ್ರಿ. ಶ್ರವಣ ಅಂದ್ರೆ ಯುಕ್ತಿಯಿಂದ ವೇದಾಂತ ವಾಕ್ಯಗಳ ತಾತ್ಪರ್ಯವನ್ನು ನಿಶ್ಚಯ ಮಾಡುವುದೇ ಶ್ರವಣ ಅಂತ ತಿಳ್ಕೊಂಡು ಹೇಳಿದ್ರಪ್ಪ ಹಿಂದೆ. ಬರೋಬರಿ. ಜೀವ ಬ್ರಹ್ಮರ ಅಭೇದ ಜ್ಞಾನ ಯುಕ್ತಿಯಿಂದ ತಿಳಿಯುವುದೇ, ಇದು ಮನನ ಮಾಡುವುದೇ ಅದು ಮನನ್ರಿ. ಅದು ಮನನನ್ರಿ. ಮನನ. ಶ್ರವಣ ಲಿಂಗ ಅಂದ್ರೆ ಪ್ರಕಾರ ಯುಕ್ತಿಯಿಂದ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿಶ್ಚಯ ಮಾಡುವುದು ಶ್ರವಣ. ಮನನ ಅಂದ್ರ ಜೀವ ಬ್ರಹ್ಮರ ಭೇದ ಬಾಧಕ ಅಭೇದ ಸಾಧಕ ಚಿಂತನ ಮನನ. ಇನ್ನ ನಿಧಿಧ್ಯಾಸ ಅಂತಂದ್ರೆ ಅನಾತ್ಮಾಕಾರ ವೃತ್ತಿ ತ್ಯಾಗ ಮಾಡಿ ಬ್ರಹ್ಮಾಕಾರ ವೃತ್ತಿ ಸ್ಥಿತಿಯು ಇದು ನಿಧಿಧ್ಯಾಸ, ಮತ್ತು ಇದಕ್ಕೆ ಸಮಾಧಿನೂ ಅಂತಾರ ಅಂತ ತಿಳ್ಕೊಂಡಕ್ಕೆ ಹೇಳ್ಯಾರ. ವೃತ್ತಿ ಧ್ಯೇಯಾಕಾರ ಆಗುವುದಕ್ಕ ನಿಧಿಧ್ಯಾಸ ಅಂತನೂ ಕೂಡ ಅಂದಿದ್ದನ್ನ ನೀವು ಬರ್ತಿದ್ರಪ್ಪ ಅವ್ರ. ಹೌದೌದೌದ್ರಿ. ಹಾ, ಸರಿ ಆಯ್ತು. ಆ ನಿಧಿಧ್ಯಾಸನದ ಪರಿಪಾಕ ಅವಸ್ಥೆಯೇ ಸಮಾಧಿ. ಹಾ, ಅದನ್ನೇ ಮುಂದುವರೆದು ಪರಿಪಾಕ, ಅದು ಪಾಕ ಆಯ್ತಂದ್ರ ಅದುವೇ ಸಮಾಧಿ ಅಂತ ಹೇಳ್ಯಾರ್ರಿ. ಹಾ, ಸರಿ ಆಯ್ತು. ಶ್ರವಣ ಅಂದ್ರೆ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿಶ್ಚಯಕ್ಕೆ ಶ್ರವಣ. ಮತ್ತು ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ಸದ್ಗುರು ಮುಖದಿಂದ ಕೇಳುವುದೇ ಶ್ರವಣ. ಅಂತ ವೇದಾಂತ ಶ್ರವಣದ ಫಲವು. ಅದಕ್ಕೆ ಇದ್ರ ಮ್ಯಾಗ ಇಲ್ಲಿ ಯಾರೋ ಒಬ್ರು ಸಂಶಯ ಮಾಡ್ತಾರೆ. ಏನಂತಾರೆ? ಯಾರೋ ಹೀಗೆ ಹೇಳುತ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರ, ಆತ್ಮನು ಯಾವಾಗಲೂ ನಿತ್ಯ ಮುಕ್ತನಾದ ಬ್ರಹ್ಮರೂಪವೇ ಆಗಿದ್ದಾದರೆ ಜ್ಞಾನದ ಸಾಧನವಾದ ಶ್ರವಣವೇ ಮೊದಲಾದಗಳು ನಿಷ್ಫಲವಾಗುತ್ತವೆ ಎಲ್ಲ. ಜ್ಞಾನದ ಸಾಧನ ಏನು ಶ್ರವಣಾದಿಗಳದಾವಲ್ಲ, ಇವು ನಿಷ್ಫಲ ಆಗಿ ಹೋಗ್ತಾವಲ್ಲ ಅಂತವ ಶಂಕ ಮಾಡದ. ಅದಕ್ಕೆ ಸಮಾಧಾನವು ಇಂದವ ಚಂದ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ನಾಯಿಕ ಪುಷ್ಪ ಸಮಾನ ಪ್ರಪಂಚತು ಈಶ ಕಹ करता जो कहावे साची नहीं इम साच्य स्वरूप न दृश्य नहीं द्रಕ್ಕ ಕಾಹಿ ಜನಾವೆ. ಅಂದ್ರೆ ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂದ್ರೆ, ಜಗತ್ತು ಖ ಪುಷ್ಪ ಸಮಾನ್. ಖ ಪುಷ್ಪ ಅಂದ್ರೆ ಗಗನದ ಕುಸುಮದಂತೆ. ಏನದು? ಜಗತ್ತು. ಜಗತ್ತು ಹ್ಯಾಂಗದಪ್ಪ ಅಂತ ಕೇಳಿದ್ರೆ, ಅದು ಗಗನ ಕುಸುಮದಂತೆ ಇರುವುದರಿಂದ ಅದು ನಾಹಿ, ಇರುವುದೇ ಇಲ್ಲ ಅಂದ ಮೇಲೆ ಇಲ್ಲದ ಜಗತ್ತಿಗೆ ಈಶ್ವರನು ಕರ್ತಾನೆಂದು ಹೇಗೆ ಹೇಳುತ್ತಾರೆ? ಯಾರು ಹೇಗೆ ಹೇಳುತ್ತಾರೆ? ಹೇಗೆ ಹೇಳುತ್ತಾರೆ? ಏನಾಯ್ತ್ರಿಮ್ಮ? ಯಾರು ಹೇಗೆ ಹೇಳುತ್ತಾರೆ? ಯಾರು ಹೇಗೆ ಹೇಳುತ್ತಾರೆ? ಸಾಕ್ಷ್ಯ ಪದಾರ್ಥಗಳೇ ಅಂದ್ರ ಸಾಕ್ಷಿಗೆ ಗೋಚರವಾಗುವ ಪದಾರ್ಥಗಳೇ ಇರುವುದಿಲ್ಲವೆಂದಾಗ ಸಾಕ್ಷಿತ್ವವೆಂಬುದು ಎಲ್ಲಿ ಇರುವುದು? ಇರುವುದೇ ಇಲ್ಲ. ದೇಹಾದಿ ದೃಶ್ಯ ಪದಾರ್ಥಗಳು ಇಲ್ಲವೆಂದಾಗ ದೃಕ್ ಅಂದ್ರ ದೇಹಾದಿ ಪದಾರ್ಥಗಳನ್ನು ಪ್ರಕಾಶ ಮಾಡುವ ದೃಕ್ಕವು ಏನನ್ನು ತಿಳಿಸಿಕೊಡುತ್ತದೆ ಅಂದರೆ ದೃಕ್ಕವೇ ಇಲ್ಲವೆಂಬ ಭಾವವು. ನೋಡ್ರಿ ಏನ್ ಹೇಳಿದ್ರು. ಪ್ರಪಂಚವು ಹ್ಯಾಂಗದಪ್ಪ ಅಂದ್ರೆ ಈ ಜಗತ್ತು ಅದು ಖ ಅಂದ್ರ ಆಕಾಶ. ಖ ಪುಷ್ಪ ಸಮಾನ್ ಅಂದ್ರ ಗಗನ ಕುಸುಮದಂತೆ. ಆಕಾಶದ ಹೂ ಅದ ಏನ್ರಿ? ಇಲ್ರಿ.
ಕೇವಲ ನುಡಿ ಮಾತ್ರದದು. ಹಂಗ ಜಗತ್ತು ಕೇವಲ ನುಡಿ ಮಾತ್ರ, ವಸ್ತುತ ಇಲ್ಲ. ಜಗತ್ತಿಗೂ ಆಕಾಶದ ಹೂವಿಗೆ ಹೋಲಿಕೆ ಕೊಟ್ಟರರು. ಖ ಪುಷ್ಪ ಅಂದ್ರ ಗಗನ ಕುಸುಮದಂತೆ ಇರುವುದರಿಂದ ಅದು ಯಾವುದು ಜಗತ್ತು ಇರುವುದೇ ಇಲ್ಲ ಅಂದ ಮೇಲೆ ಇಲ್ಲದ ಜಗತ್ತಿಗೆ ಈಶ್ವರನು ಕರ್ತನೆಂದು ಯಾರು ಹೇಗೆ ಹೇಳುತ್ತಾರೆ? ಇಲ್ಲದು. ಎತ್ತಂದ್ರ ಅದಕ್ಕೊಬ್ಬ ಮಾಲಕ್ ಅದನಪ್ಪ ಮಾಡ್ದವ ಅಂತ ಹೇಳ್ತಿದ್ರು. ಜಗತ್ತೇ ಇಲ್ಲ. ಅದಕ್ಕ ಸಾಕ್ಷ್ಯ ಪದಾರ್ಥಗಳೇ ಇವೆಲ್ಲ ಏನವ ಪದಾರ್ಥಗಳು? ಸಾಕ್ಷ್ಯ ಪದಾರ್ಥಗಳೇ ಸಾಕ್ಷಿಗೆ ಗೋಚರವಾಗುವ ಪದಾರ್ಥಗಳೇ ಇರುವುದಿಲ್ಲವೆಂದಾಗ ಸಾಕ್ಷಿತ್ವವೆಂಬುದು ಎಲ್ಲಿ ಇರುವುದು? ಇರುವುದೇ ಇಲ್ಲ. ದೇಹಾದಿ ದೃಶ್ಯ ಪದಾರ್ಥಗಳು ಇಲ್ಲವೆಂದಾಗ ದೃಕ್ ಅಂದ್ರ ದೇಹಾದಿ ಪದಾರ್ಥಗಳನ್ನು ಪ್ರಕಾಶ ಮಾಡುವ ದೃಕ್ಕವು ಏನನ್ನು ನೋಡ್ರಿ, ಏನನ್ನು ತಿಳಿಸಿಕೊಡುತ್ತದೆ ಅಂದರೆ ದೃಕ್ಕವೇ ಇಲ್ಲವೆಂಬ ಭಾವವು. ಆ ದೃಶ್ಯದ ಅಪೇಕ್ಷೆಯಿಂದ ದೃಕ್ಕ ಅಂತ ಹೇಳುದ್ದದು. ಅದೃಶ್ಯನೇ ಇಲ್ಲ ಅಂದ ಬಳಕ ದೃಕ್ಕೆಲ್ಲಿದು? ಸಾಕ್ಷ್ಯ ಪದಾರ್ಥಗಳೇ ಇಲ್ಲ ಅಂದ ಬಳಕ ಸಾಕ್ಷಿನೂ ಇಲ್ಲ. ಅವು ದೃಶ್ಯ ಇತ್ತಪ್ಪ ಅಂದ್ರೆ ಒಬ್ಬ ದೃಕ್ ಅದಾನಂತ ಹೇಳಕ್ ಬರ್ತಿತ್ತು. ದೃಶ್ಯನೇ ಇಲ್ಲ. ದೃಶ್ಯನೇ ಇಲ್ಲದ್ದರಿಂದ ದೃಕ್ಕನು ಇಲ್ಲ. ದೃಶ್ಯ ಪದಾರ್ಥ ಇಲ್ಲ. ಅವು ದೃಶ್ಯ ಪದಾರ್ಥಗಳೇ ಇಲ್ಲದರಿಂದ ದೃಕ್ಕನೂ ಇಲ್ಲ. ಆ ದೃಶ್ಯದ ಅಪೇಕ್ಷೆಯಿಂದ ದೃಕ್ಕ ಅಂತ ಹೇಳಿದ್ದು. ಈಗ ಹೆಂಡತಿ ಅಪೇಕ್ಷೆಯಿಂದ ಗಂಡ. ಹೆಂಡತಿನೇ ಇಲ್ಲಂದ್ರೆ ಯಾರ ಗಂಡ್ರಿ ಅವ? ಇಲ್ಲ. ಗಂಡ ಅಂತ ಬಂದುದು ಹೆಂಡತಿ ಅಪೇಕ್ಷೆಯಿಂದ. ಆ ಪುರುಷ ಮಾತ್ರ ಇಲ್ಲ ಹಿಂಗಲ್ಲ. ಚೇತನ ಮಾತ್ರ ಸ್ವರೂಪವನ್ನ ಅಲ್ಲಗಳಂಗಿಲ್ಲ. ಆ ಸ್ವರೂಪಕ್ಕೇನು ಹೆಸರು ಬಂದ ನೋಡ್ರಿ, ಬೇರೆ ಬೇರೆ ಬೇರೆ. ಸಾಕ್ಷಿ, ದೃಕ್ಕ, ದೃಶ್ಯ, ದೃಕ್ಕ ಸಾಕ್ಷಿ ಅಂತೇನು ಬಂದವ ಅವು ಮಾತ್ರ ನಿಷೇಧ ಮಾಡ್ತಾರ. ಸ್ವರೂಪ ಮಾತ್ರ ನಿಷೇಧ ಮಾಡುವುದಿಲ್ಲ. ಹೆಂಗ? ಹೆಂಡತಿ ಅಪೇಕ್ಷೆಯಿಂದ ಗಂಡ ಅಂತ ಬಂದದ, ಗಂಡನನ್ನು ನಿಷೇಧದ, ಆದ್ರೆ ಪುರುಷನನ್ನು ನಿಷೇಧ ಇಲ್ಲ. ಪುರುಷ ಹೆಂಗಪ್ಪ ಅಂದ್ರೆ ಚೇತನದಂತೆ. ಆ ಚೇತನ ಹೆಂಗ ನಿಷೇಧ ಮಾಡಂಗಿಲ್ಲ ನೋಡ್ರಿ. ಅಲ್ಲಿ ದೃಕ್ಕ ಸಾಕ್ಷಿ ನಿಷೇಧ ಅದಾವು. ಅವು ದೃಶ್ಯದ ಅಪೇಕ್ಷೆಯಿಂದ ಬಂದವು. ವಾಸ್ತವಿಕವಾಗಿ ಅವು ಇಲ್ಲ. ಅದೃಶ್ಯ ಒಂದು ಆದನನ ದೃಕ್ಕ ಹೇಳುದ್ದದ, ಸಾಕ್ಷ್ಯ ಪದಾರ್ಥ ಒಂದು ಆದನನ ಸಾಕ್ಷಿ ಹೇಳುದ್ದದ. ಅದರ ನಾಮಗಳ ನಿಷೇಧದ ವಿನ ಸ್ವರೂಪ ನಿಷೇಧ ಇಲ್ಲ. ಇವು ಸ್ವರೂಪಗಳೆಲ್ಲ ಕಲ್ಪಿತದವಿಲ್ರಿ? ಯಾಕೆ? ಆ ದೃಶ್ಯದ ಅಪೇಕ್ಷೆಯಿಂದ, ಸಾಕ್ಷ್ಯದ ಅಪೇಕ್ಷೆಯಿಂದ ಹೇಳುತ್ತದೆ. ಅವು ದೃಶ್ಯ ಇಲ್ಲವೇ ಇಲ್ಲ. ದೃಶ್ಯ ಇಲ್ಲಂದ್ರೆ ದೃಕ್ಕನೂ ಇಲ್ಲ. ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರ ನೋಡ್ರಿ, ಏನ್ರಿ? ಒಂದು ಪದ್ಯ. ಅವರು ಸ್ವಗತ ಮೂರು ಭೇದ, ಅವು ಏನವ್ರಿ? ಸ್ವಗತಾದಿ ಮೂರು ಭೇದಗಳು ಇಲ್ಲವೇ ಇಲ್ಲವು. ಆದ್ರ ನಾ ಹೆಂಗದಿನಪ್ಪ ಅಂತ ಕೇಳಿದ್ರೆ ಅವಕ್ಕೆ ಮೀರಿದೀನಿ. ನನ್ನ ಏನದದು?
ಅವು ನಾ ಪೂರ್ಣದಿನಿ. ಆ ಸ್ವಗತ ಮೂರು ಭೇದ ಅವು ಇಲ್ಲವೇ ಇಲ್ಲವು. ನಾ ಮಾತ್ರ ಹೆಂಗದಿನಪ್ಪ ಅಂದ್ರೆ ಪೂರ್ಣದಿನಿ. ಹೆಂಗಂದ್ರ ಆಕಾಶ ಹೆಂಗ ಅದು ನಿರವಯವದನು ಹಾಂಗದಿನ್ನ. ಸೋಪಣ್ಣಪ್ಪ ಅವ್ರ ಈ ಪದ್ಯ ಬರ್ತದೇನ್ರಿ ನಿಮಗ? ಇಲ್ಲಪ್ಪ ಬರಗಿಲ್ರಪ್ಪ. ಹಾ, ಸರ್ಪಭೂಷಣ ಶಿವಗಳು ಹೇಳ್ಯಾರ. ಇವೆಲ್ಲ ಏನಪ್ಪ ಅಂದ್ರ ಈ ಸ್ವಗತ ಮೂರು ಭೇದ ಹೆಂಗ ಅದಪ್ಪ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಗಗನದಂತೆ ರೂಪನಾಗಿ ದೃಶ್ಯ ಒಂದು ಇಲ್ಲವೋ. ಅಪ್ಪರ ನಿಜಗುಂಡ್ರು ಹೇಳ್ಯಾರ ನೋಡ್ರಪ್ಪರ, ಸ್ವಗತಾದಿ ವೇದವಾತ್ಮನೋಳು ಇಲ್ಲವೆಂತೇನೆ ಗಗನದಂತಿರು ನಿರವಯವಾಗಿ ನಿರವಯವನಾಗಿರುವುದರಿಂದ. ಅವೆಲ್ಲ ಪದಗಳು ಹಂಗೆ ಕಂಟಬೇಕ್ರಿ, ಅವಕ್ಕೆ ಹಂಗೆ. ಏನಂತಾರ್ರಿ ಅವೆಲ್ಲ? ದೃಶ್ಯದ ಅಪೇಕ್ಷೆಯಿಂದ ದೃಷ್ಟ ಅಂತ ಹೇಳುದು, ಸಾಕ್ಷ್ಯದ ಅಪೇಕ್ಷೆಯಿಂದ ಸಾಕ್ಷಿ ಅಂತ ಹೇಳುದು. ಇಲ್ಲಿ ಮತ್ತೊಂದು ಇಂದವ ಚಂದ ಹೇಳ್ತಾ ನೋಡ್ರಿ, 160. ಏನ್ ಹೇಳ್ತಾರ್ರಿ? ಬಂದವು ಹೋಯೇತು ಮೋಕ್ಷ ಬನೆ ಅರು ಹೋಯ ಅಜ್ಞಾನತು ಜ್ಞಾನ ನಸಾವೆ ಜಾನಿ ಯಹಿ ಕರ್ತವ್ಯ ತ್ಯಜ ಸಭ ನಿಶ್ಚಲ ಹೋತಹಿ ನಿಶ್ಚಲ ಪಾವೆ. ಅಂದ್ರ ಏನ್ ಹೇಳ್ತಾರ್ರಿ? ಬಂದವು ಹೋಯಿತು ಅಂದ್ರ ಬಂದವು ಇದ್ದುದ್ದಾದರೆ ಆ ಬಂಧ ನಿವೃತ್ತಿ ರೂಪ ಮೋಕ್ಷವು ಸಂಭವಿಸುತ್ತಿತ್ತು. ನೋಡ್ರಿ, ಬಂಧವು ಇದ್ದುದ್ದಾದರೆ ಬಂಧ ನಿವೃತ್ತಿ ರೂಪ ಮೋಕ್ಷವು ಸಂಭವಿಸುತ್ತಿತ್ತು. ಆ ಬಂದೇ ಇಲ್ಲ, ಮೊದಲ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಂದ ಕಾಲೇ ಬಂಧು ಅಭಾವ, ಬಂದ್ ಅನ್ನೋದಿಲ್ಲವೇ ಇಲ್ಲ. ಭ್ರಾಂತಿ ಆಗ್ಯದ ನಮಗ್ ಬಂದದ ಅನ್ನೋದು. ಏನ್ರಿ? ಆ ಕ್ವಾಡ್ ಗಿಡ್ಯಾವ ಏನ್ ಮಾಡ್ತಾನಂದ್ರ, ಒಂದು ಕೊಡ ಒಯ್ದು ಮೊದಲ ಮಣ್ಣಾಗ ಹುಗುಳ್ತಾನ್ರಿ ಅವ, ಅದಕ್ ಕಾಣಸಂಗ ಹೂಗುಳಿ. ಅದ್ರಾಗ ಶೇಂಗಾ ವಟಾಣಿ ಪುಟಾಣಿ ಅದಕ್ಕೆ ಕಾಣಸಂಗ ಒಳಗ್ ಹಾಕ್ತಾನ. ಹಾಕಿ ಹೋಗಿ ದೂರ ಕುಂಡಿರ್ತಾನ್ರಿ ಅವ. ದೂರ ಕುಂಡ್ರ ನಾವು ಕ್ವಾಡ್ಗಳು ಬರ್ತಾವ, ಮೊದಲೇ ಆಸ್ಬುರ್ಕಿರ್ತಾವ, ಎರಡು ಕೈ ಸೇರಿಸ್ತಾವ. ಎರಡು ಕೈ ಸೇರಿಸಿ ಮುಟ್ಗಿ ಹಿಡಿತಾವ. ಹೋಗಕ್ಕ ಕುಲ್ಲ ಇದ್ದು ಕೈ ಹೋಗ್ಯಾವ, ಒಳಗ್ ಹೋಗಿ ಮುಟ್ಗಿ ಹಿಡ್ದಾವ್ ನೋಡ್ರಿ. ಎಲ್ಲಿ ಬರ್ಲಿಕ್ ಬರಲ್ದು, ಕೈ ಬಿಡಲ್ದು ಅಲ್ದು. ಕಡ್ಲಿ ಬಿಡಕ್ಕೂ ರೆಡಿ ಇಲ್ರಿ. ಕೈಯ ಬಿಟ್ರ ಕುಲ್ಲಾನೇ ಅವ್ ಖರೆ ಮೋಹ ಹಿಡ್ಕೊಂಡ್ ಬಿದ್ದು ಚೇರ್ 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 ನನಗ್ ಹಿಡ್ದದತ್ತದದು. ವಾಸ್ತವಿಕವಾಗಿ ಹಿಡ್ದದೇನ್ರಿ ಅದು ಕೊಡ? ಹಿಡ್ಕೊಂಡದು ಹೋಗಿ. ಅದಕ್ಕೆ ಅವ ಬಂದ್ ಏನ್ ಮಾಡ್ತಾನ? ಆರಾಮ್ ಬರ್ತಾನ ಅವ, ಎಲ್ಲಿ ಹೋಗಲ್ಲ ಅದನ್ನೋದು ಗೊತ್ತದ ನೀವ್. ಬಂದ್ ಏನ್ ಮಾಡ್ತಾನ? ಮೊದಲ ಅದ್ರ ಕೊಳ್ಳಿ ಸರ್ಪಳಿ ಹಚ್ಚಿ ಒಂದ್ ಚಬಕಿ ತೋಡ್ ಕೈ ಮ್ಯಾಗ ಏಟ್ ಹಾಕ್ತಾನ. ಅವಾಗ ಕಾಳ ಬಿಡ್ತದ, ಲಾತಿ ಬೀಳನ. ಅವಾಗ ಬಿಟ್ಟು ಐಂದ್ ಖುಲ್ಲ ಆತದ. ಅದು ಹಿಡ್ಕೊಂಡೇ ಇಲ್ಲ. ಏನಾಗ್ಯದಪ್ಪ ಅಂದ್ರೆ ಮೋಹ. ಮೋಹದಿಂದ ಇವೇ ಹಿಡ್ಕೊಂಡ ಹೋಗಿ. ಹಂಗ ಈ ಅಜ್ಞಾನಿ ಜೀವಿಗಳ ಪರಿಸ್ಥಿತಿ ಹಂಗಾಗಿ ಬಿಟ್ಟದ್ರಿ. ಅಜ್ಞಾನವು ಇದ್ದುದ್ದಾದರೆ ಜೀವ ಬ್ರಹ್ಮರ ಅಭೇದ ಜ್ಞಾನವು ಅದನ್ನು ನಾಶ ಮಾಡುತ್ತಿತ್ತು. ಬಂಧವಿಲ್ಲದ್ದರಿಂದ ಮೋಕ್ಷವಿಲ್ಲ, ಅಜ್ಞಾನವಿಲ್ಲದ್ದರಿಂದ ಜ್ಞಾನವಿಲ್ಲ. ಅಜ್ಞಾನ ಇಲ್ಲ ಅಂದ್ರೆ ಜ್ಞಾನನೂ ಇಲ್ಲ. ಇದನ್ನು ತಿಳಿದು
ಸಕಲ ಕರ್ತವ್ಯ ಅಂದ್ರೆ ಕರ್ತವ್ಯ, ನಾನು ಇದನ್ನು ಮಾಡಬೇಕಾಗಿದೆ ಎಂಬ ಏನು ಭಾವದಲ್ಲ ಅದು ಏನ್ ಮಾಡು, ತ್ಯಜೆ ಅಂದ್ರೆ ತ್ಯಾಗ ಮಾಡು. ಹೀಗೆ ಯಾವನು ಆತ್ಮನನ್ನು ನಿತ್ಯ ಮುಕ್ತ ಬ್ರಹ್ಮ ಸ್ವರೂಪನಾಗಿ ತಿಳಿದುಕೊಂಡು ಏನಾಗ್ತಾನ್ರಿ, ಅಚಲನಾಗುವನು. ಅಂದ್ರೆ ಚಲನ ಇಲ್ಲದೆ ಅಚಲನಾಗುವನು. ಅಂದ್ರೆ ಸಕಲ ಕರ್ತವ್ಯ ಭಾವನೆಗಳನ್ನು ತ್ಯಜಿಸುವನು. ಆ ಕೂಡಲೇ ನಿಶ್ಚಲ ಅಂದ್ರೆ ಕ್ರಿಯಾರಹಿತವಾದ ಬ್ರಹ್ಮ ಸ್ವರೂಪವೆಂಬ ವಿಧೇಯ ಮೋಕ್ಷವನ್ನು ಹೊಂದುತ್ತಾನೆ. ಕ್ರಿಯಾರಹಿತವಾಗಿ ಏನ್ ಮಾಡ್ತಾನವ ಅಂತ ಕೇಳಿದ್ರೆ ವಿಧೇಯ ಮೋಕ್ಷವನ್ನು ಹೊಂದುತ್ತಾನೆ. ಟೀಕಾ ನೋಡ್ರಿ ಏನಂತಾರ್ರಿ, ಜೀವನ್ಮುಕ್ತನಾದ ವಿದ್ವಾನನ ದೃಷ್ಟಿಯಲ್ಲಿ, ಯಾರ ದೃಷ್ಟಿಯಲ್ಲಪ್ಪ ಅಂದ್ರೆ ಜೀವನ್ಮುಕ್ತನಾದ ವಿದ್ವಾನನ ದೃಷ್ಟಿಯಲ್ಲಿ ಅಜ್ಞಾನ ಮತ್ತು ಅದರ ಕಾರ್ಯವೆಲ್ಲವೂ ತುಚ್ಛವಾಗಿರುತ್ತವೆ. ತುಚ್ಛ ಅಂದ್ರೆ ಇನ್ನೂ ಲೆಕ್ಕಕ್ಕಿಲ್ಲ ಅಂತ್ರಿಪರ. ಲೆಕ್ಕಕ್ಕಿಲ್ಲವು. ಸ್ವರೂಪಹೀನ ಕೋ ತುಚ್ಛ ಕೈಯೇ. ಅಂತ ಜೀವನ್ಮುಕ್ತನ ನಿಶ್ಚಯವನ್ನು ತಿಳಿಸಿ ಕೊಡುತ್ತೇವೆ. ಅಂತ ಜೀವನ್ಮುಕ್ತನ ನಿಶ್ಚಯವನ್ನು ಈಗ ನಾವು ತಿಳಿಸಿಕೊಡುತ್ತೇವೆ. ಹೇ ಶಿಷ್ಯನೇ, ಒಂದನೆಯ ಕಡ ಗಗನ ಪುಷ್ಪದಂತೆ ಅಂದರೆ ಆಕಾಶದೊಳಗೆ ಹೇಗೆ ಹೂ ಇರುವುದಿಲ್ಲವೋ ಹಾಗೆ ಈ ಪ್ರಪಂಚವು ಇರುವುದೇ ಇಲ್ಲ. ಆದ್ದರಿಂದ ಅದರ ಕರ್ತೃವಾದ ಈಶ್ವರನೂ ಕೂಡ ಇರುವುದಿಲ್ಲ. ಇನ್ನು ಎರಡನೇ ಕಡ ಸಾಕ್ಷಿಗೆ ವಿಷಯವಾದ ಅಜ್ಞಾನವೇ ಮೊದಲಾದವುಗಳು ಸಾಕ್ಷ್ಯವೆಂದು ಹೇಳಲ್ಪಡುತ್ತವೆ. ಏನ್ರಿ, ಸಾಕ್ಷಿಗೆ ವಿಷಯವಾದ ಅಜ್ಞಾನವೇ ಮೊದಲಾದವುಗಳು ಅಂದ್ರೆ ಅಜ್ಞಾನದ ಕಾರ್ಯವಾದ ದೇಹಾದಿ ಪ್ರಪಂಚಗಳು. ಸಾಕ್ಷಿಗೆ ವಿಷಯವಾದ ಅಜ್ಞಾನವೇ ಮೊದಲಾದವುಗಳು ಸಾಕ್ಷ್ಯವೆಂದು ಹೇಳಲ್ಪಡುತ್ತವೆ. ಆ ಸಾಕ್ಷ್ಯವಾದ ಪದಾರ್ಥಗಳು ಇರುವುದಿಲ್ಲವಾದ್ದರಿಂದ ಸಾಕ್ಷಿಯಾದರೂ ಕೂಡ ಇರುವುದಿಲ್ಲ. ಆ ಸಾಕ್ಷ್ಯ ಪದಾರ್ಥಗಳೇ ಇಲ್ಲ ಅಂದ ಬಳಕ ಅದನ್ನು ತಿಳಿಯುವಂತ ಸಾಕ್ಷಿನೂ ಇಲ್ಲ. ಅವುಗಳ ಅಪೇಕ್ಷೆಯಿಂದ ಸಾಕ್ಷಿ ಹೇಳುವುದು. ಮೂರನೇದ್ದು, ಅದರಂತೆ ದೃಶ್ಯವಾದ ಪದಾರ್ಥಗಳು ಪ್ರಕಾಶ ಮಾಡುವುದಾವುದು ಅದು ದೃಕ್ಕ ಎಂದು ಹೇಳಲ್ಪಡುತ್ತದೆ. ಅದರಂತೆ ದೃಶ್ಯವಾದ ಪದಾರ್ಥಗಳನ್ನು ಪ್ರಕಾಶ ಮಾಡುವುದಾವುದು ಅದು ದೃಕ್ಕವೆಂದು ಹೇಳಲ್ಪಡುತ್ತದೆ. ಮತ್ತು ಪ್ರಕಾಶ ಮಾಡಿಸಿಕೊಳ್ಳಲು ಯೋಗ್ಯವಾದ ದೇಹವೇ ಮೊದಲಾದ ಪದಾರ್ಥಗಳನ್ನು ದೃಶ್ಯವೆಂದು ಹೇಳಲ್ಪಡುತ್ತವೆ. ಅಂತ ಯಾವ ದೇಹಾದಿ ಪದಾರ್ಥಗಳು ಇರುವುದೇ ಇಲ್ಲ. ನೋಡ್ರಿ, ದೇಹಾದಿ ಪದಾರ್ಥಗಳು ಇರುವುದೇ ಇಲ್ಲ. ಆದ್ದರಿಂದ ದೃಕ್ವಾದರೂ ಕೂಡ ಇರುವುದಿಲ್ಲ. ದೇಹಾದಿ ಪದಾರ್ಥಗಳು ಇರುವುದೇ ಇಲ್ಲ. ಆವಂತ ನಾವು ಭಾವನಾ ಮಾಡ್ಲಕತ್ತೀವ್ರಿ. ವಾಸ್ತವಿಕವಾಗಿ ಸುಸುಪ್ತಿಯೊಳಗ ಅದಾವೇನ್ರಿ ಇವು? ಇಲ್ಲ ನೋಡ್ರಪ್ಪ, ಅಲ್ಲಿ ಏನೋ ಇಲ್ಲ. ಯಾಕಿಲ್ರಿ ಅಮ್ಮ? ಎಲ್ಲ ಇಂದ್ರಿಯಗಳ ಲಯಿಸೋತಾವ, ಅಜ್ಞಾನದಲ್ಲಿ ಲಯಿಸ್ಬಿಟ್ಟಿರ್ತಾವ್ರಪ್ಪ, ಕಾರಣವಾದ ಅಜ್ಞಾನದಲ್ಲಿ. ಯಾಕಿಲ್ಲ ಅಂದ್ರೆ ಅವು ಇಲ್ಲ ತಿಳಿನೇ ಇಲ್ಲ. ಇದ್ದಿದ್ರೆ ಇರ್ತಿದ್ದು. ಇದೇ ರೀ ಅದಕ್ಕೆ ಉತ್ತರ. ವಾಸ್ತವವಾಗಿ ಇಲ್ವೇ ಇಲ್ಲ. ಇಲ್ಲ, ನಿಶ್ಚಯ ಆಗ್ಬೇಕ್ರಿ ಇದು. ಹೇಳೋದು ಕೇಳೋದು ಅಟ್ಟೆ ಆಗಬಾರ್ದು, ನಮ್ಮಲ್ಲಿ ನಿಶ್ಚಯ ಆಗ್ಬೇಕು.
ನೋಡ್ರಿ ನೀವು ವಿಚಾರ ಮಾಡಿ ನೋಡ್ರಿ ನೀವು ಅದಾವೇನು ಎಲ್ಲ ಒಣ ತೋರಿಕೆ ಸ್ವಪ್ನ ಪದಾರ್ಥದಲ್ಲಿ ತೋರ್ದಂಗ್ ತೋರ್ಲಿಗತ್ತವ. ಹ್ಞೂನ್ರಪ್ಪ. ಅಲ್ಲಿ ತೋರ್ಯಾವಿಲ್ರಿ ಸ್ವಪ್ನ ಪದಾರ್ಥದಲ್ಲಿ. ಏನೊಂದು ನಿಮಿತ್ತವಿಲ್ಲದ ಸುಖ ಸುಪ್ತನಲ್ಲಿ ಸ್ವಪ್ನ ತೋರಿದಂತೆ. ಹಂಗ ತೋರ್ಲಿಗತ್ತಾವ ಇಲ್ಲಿ. ಹ್ಮ್ ಇದೇ ದೃಷ್ಟಿ ಇಟ್ಟುಕೊಂಡೆ ನಿಜಗೊಂಡ್ರು ವಿಷಮ ಸಂಸಾರವಿದನು ಕನಸೆಂದರಿ ಅಂತೇಳ್ಯಾರ. ಆ ಮಾತ್ ಕಿವ್ಯಾಗ ಹೋಗಲ್ಲಾಗ್ಯಾವ ನಮಗ. ಹೌದ್ರಪ್ಪ. ಸುಮ್ ಹೇಳ್ಯಾರ, ನಾವು ಓದ್ತೇವ್ ಕೇಳ್ತೇವ್, ಮತ್ತ ಸತ್ಯತ್ವ ಬುದ್ಧಿನೇ ಮಾಡ್ತೇವ್ ಇದಕ್ಕೆ. ಅದಕ್ಕೆ ಅವ್ರೇ ಏನ್ ಹೇಳಿದ್ರು, ನೆನಸಿನ ಅಖಿಳ ಜಗವೆಲ್ಲ ಪುಷಿ ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ ನಿನಗೆ ಎನ್ನುತ್ತಿವೆ ಶ್ರುತಿ ಕುಲವೆಲ್ಲ. ಶ್ರುತಿ ಮಾತೆ ಹೇಳ, ವೇದ ಮಾತೆ ಏನು, ಜನನಾದಿ ವಿಕೃತಿ ಒಂದಿಲ್ಲ ನಿನಗೆ. ಸುಮ್ಮನೆ ನಾ ಹುಟ್ಟಿದೆ ಸಾತ್ತೆ ಅಂತ ಹಾಕೊಂಡು ಕೂತೀವ್. ನಾವಂದ್ರ ಆತ್ಮ ಸ್ವರೂಪರಿ. ಇವೆಲ್ಲ ಬಾಧಿಸಿಕೊಂಡು ಹೋಗ್ತಾವ. ಆತ್ಮ ಮಾತ್ರ ಅಬಾಧಿತದನವ. ಅಂತ ಯಾವ ದೇಹಾದಿ ಪದಾರ್ಥಗಳು ಇರುವುದೇ ಇಲ್ಲ. ಆದ್ದರಿಂದ ದೃಕ್ವಾದರೂ ಕೂಡ ಇರುವುದಿಲ್ಲ. ಇಲ್ಲೊಬ್ಬ ಯದ್ಯಪಿಗಾರ ಬರ್ತಾನ್ರಿ, ಏನಂತನವ, ಕೇವಲ ಕೂಟಸ್ಥ ಚೇತನಕ್ಕೆ ಸಾಕ್ಷಿ ಅಂತಲೂ ಮತ್ತು ದೃಕ್ ಎಂತಲೂ ಹೇಳುತ್ತಾರೆ. ಅದನ್ನು ನಿಷೇಧ ಮಾಡುವುದು ಸಂಭವಿಸುವುದಿಲ್ಲವಲ್ಲ. ನೀವು ಅದಕ್ಕೆ ನಿಷೇಧ ಮಾಡ್ಲಕತ್ತೀರಿ, ಆ ನಿಷೇಧ ಮಾಡೋದು ಸಂಭವಿಸಂಗಿಲ್ಲಲ್ರಿ ಅಂತನ್ರಿ. ಎದಕ್ಕ ಕೇವಲ ಕೂಟಸ್ಥ ಚೇತನಕ್ಕೆ ಸಾಕ್ಷಿ ಅಂತಲೂ, ನೀವು ಸಾಕ್ಷಿ ಸಹಿತ ಅಲ್ಲಗಳಿಲಿಗತ್ತೀರಿ. ಆ ಕೂಟಸ್ಥನಿಗೆ ಸಾಕ್ಷಿ ಅಂತಂದಾರ, ಮತ್ತ ಹ್ಯಾಂಗ್ರಿ ಅಂತ ನಾವು ಕೇವಲ ಕೂಟಸ್ಥ ಚೇತನಕ್ಕೆ ಸಾಕ್ಷಿ ಅಂತಲೂ ಮತ್ತು ದೃಕ್ ಎಂತಲೂ ಹೇಳುತ್ತಾರೆ. ಅದನ್ನು ನಿಷೇಧ ಮಾಡುವುದು ಸಂಭವಿಸುವುದಿಲ್ಲವಲ್ಲ. ಅದಕ್ಕೆ ಸಮಾಧಾನಕಾರರು ಏನ್ ಹೇಳ್ತಾರ್ರಿ, ಸಾಕ್ಷ್ಯಗಳ ಅಪೇಕ್ಷೆಯಿಂದ ಸಾಕ್ಷಿ ಎಂಬ ನಾಮವೂ ಬಂತು. ಏನಂತಾರ್ರಿ, ಸಾಕ್ಷ್ಯ ವಸ್ತುಗಳ ಸಾಕ್ಷ್ಯಗಳ ಅಪೇಕ್ಷೆಯಿಂದ ಸಾಕ್ಷಿ ಎಂಬ ನಾಮವು ಮತ್ತು ದೃಶ್ಯಗಳ ಅಪೇಕ್ಷೆಯಿಂದ ದೃಕ್ಕ ಎಂಬ ನಾಮವು ಉಂಟಾಗಿರುತ್ತದೆ. ಆದರೆ ಸಾಕ್ಷಿ ಮತ್ತು ದೃಕ್ ಎಂಬ ನಾಮಗಳ ನಿಷೇಧವನ್ನು ಮಾಡಿರುತ್ತಾರೆ ಹೊರತು ಸ್ವರೂಪವನ್ನಲ್ಲ. ಆ ಸಾಕ್ಷ್ಯ ಮತ್ತು ದೃಕ್ ಅನ್ನೋದು ಏನು ನಾಮವಲ್ಲ, ಸ್ವರೂಪಕ್ಕ ಆ ನಾಮ ನಿಷೇಧ ಮಾಡೀವಿ ನಾವು. ಅರ್ಥ ಆಗ್ತದಿಲ್ರಿ? ಈಗ ಮಗನ ದೃಷ್ಟಿಯಿಂದ ಅಪ್ಪ ಹೇಳಿದಂಗ್ರಿ, ಏನು ವಸ್ತು ಅದಾವಂದ್ರ ವಸ್ತು ನರಿ ಒಬ್ಬ ಅದನಂತೀವಿ. ಇರ್ಲಿಕ್ಕಂದ್ರ ನಾಮರೂಪ ಅದ ನೋಡಿ. ವಸ್ತುನು ಇಲ್ಲ ಅಂದಾಗ ವಸ್ತು ಅರಿಯವನು ಇಲ್ಲ, ವಸ್ತು ದೃಷ್ಟಿಯಿಂದ ಹೇಳಿವ್ರಿ. ಆ ಸ್ವರೂಪ ಅದಾನಿಲ್ರಿ, ಸ್ವರೂಪ ಮಾತ್ರ ನಿಷೇಧ ಇಲ್ಲ. ನಿಷೇಧ ಇಲ್ರಿ ಅದು. ಅದೇನ್ ನಾಮಗಳು ಬಂದವ್ರು ಸಾಕ್ಷಿ ದೃಕ್ ಅಂತ, ಆ ನಾಮಗಳ ನಿಷೇಧ ಅದ. ಸಾಕ್ಷಿ ದೃಷ್ಟಿಯಿಂದ ಸಾಕ್ಷಿ ಅಂತ ಹೇಳಿವಿ, ದೃಶ್ಯ ದೃಷ್ಟಿಯಿಂದ ದೃಷ್ಟ ಅಂತ ಹೇಳಿವಿ. ಅವೇ ಇಲ್ಲ ಅಂದ್ರೆ ಇವು ಇಲ್ಲೇ. ಅವುಗಳ ದೃಶ್ಯದ ಅಪೇಕ್ಷೆಯಿಂದ ದೃಕ್ ಅಂತ ಹೇಳ್ಯದ, ಸಾಕ್ಷ್ಯದ ಅಪೇಕ್ಷೆಯಿಂದ ಸಾಕ್ಷಿ ಅಂತ ಹೇಳ್ಯದ. ಆ ಪದಾರ್ಥಗಳೇ ಇಲ್ಲಂದ್ರೆ ಅರ್ಯವರು ಇಲ್ಲ. ಆದ್ರೆ ಸ್ವರೂಪ ಮಾತ್ರ ನಾವು ನಿಷೇಧ ಮಾಡಿಲ್ಲ, ನಾಮಗಳ ನಿಷೇಧ ಮಾಡಿವಿ. ಹ್ಯಾಂಗ ಹೆಂಡತಿ ಅಪೇಕ್ಷೆಯಿಂದ ಗಂಡ ಅಂತ ಹೇಳ್ಯದ್ರಿ ಇವನಿಗೆ. ಹೆಂಡತಿ ಇಲ್ಲ ಅಂದ್ರೆ ಗಂಡ ಇಲ್ಲ, ಆದ್ರೆ ಪುರುಷ ಮಾತ್ರ ಅದಾನ. ಪುರುಷಕ್ಕೆ ನಾಶ ಇಲ್ಲ, ಪುರುಷ ಅದನ್ರಿ. ಪುರುಷನ ನಿಷೇಧ ಇಲ್ಲ. ಏನ್ ಗಂಡ ಅಂತ ಕಲ್ಪಿತ ಬಂದಿತ್ತು ನೋಡ್ರಿ, ಅದು ಹೆಂಡತಿ ಅಪೇಕ್ಷೆಯಿಂದ ಗಂಡ ಅಂತ ಬಂದಿತ್ತು. ಆ ಗಂಡ ಅನ್ನೋದು ನಿಷೇಧ ಅದ, ಆದ್ರೆ ಸ್ವರೂಪ ನಿಷೇಧ ಅಲ್ಲ. ಇಲ್ಲಿ ಆ ಕೂಟಸ್ಥನಿಗೆ
ಏನು ಸಾಕ್ಷಿ ದೃಕ್ ಅಂತ ಹೇಳಿದ ಖರೆ ಆ ಕೂಟಸ್ಥನ ಸ್ವರೂಪ ನಿಷೇಧ ಅಲ್ಲ, ಅವು ನಾಮಗಳ ನಿಷೇಧ ಮಾಡಿವಿ. ಊಟಸ್ಥನು ತೆಗೆದು ಹಾಕ್ಲಾಕ್ ಬರುದೇ ಇಲ್ರಪ್ಪರ. ಹಾ ಅಂದ್ರೆ ಸ್ವರೂಪನ ನಿಷೇಧ ಮಾಡ್ಲಕ್ ಆಗುದೇ ಇಲ್ಲ. ಸ್ವರೂಪ ಏನು ನಾಮ ಬದಲಾವಣೆ ಆಗ್ಯಾವ, ದೃಶ್ಯ ದೃಷ್ಟಿಯಿಂದ, ಸಾಕ್ಷಿ ದೃಷ್ಟಿಯಿಂದ ಅದು ನಾಮರೂಪ ನಿಷೇಧ ಆಗ್ತದೆ. ಹೌದೌದೌದು. ಯಾಕಂದ್ರೆ ಅವು ಸುಳ್ಳೆ ಕಲ್ಪಿತದವ. ಆ ದೃಶ್ಯದ ಅಪೇಕ್ಷೆಯಿಂದ ದೃಷ್ಟ ಅಂತ ಹೇಳಿದ, ಸಾಕ್ಷ್ಯದ ಅಪೇಕ್ಷೆಯಿಂದ ಸಾಕ್ಷಿ ಅಂತ ಹೇಳ್ಯದ. ಹೌದು. ಅದೃಶ್ಯ ಮತ್ತು ಸಾಕ್ಷ್ಯ ಪದಾರ್ಥಗಳೇ ಇಲ್ಲಂದ್ರೆ ಅದನ್ನು ಅರಿಯುವವರು ಇಲ್ಲ. ಹಾ ತಥಾಪಿ ಹೇಳಿದ್ರು ನೋಡ್ರಿ, ಏನ್ ಹೇಳಿದ್ರು ತಥಾಪಿಕಾರ? ಸಾಕ್ಷ್ಯಗಳ ಅಪೇಕ್ಷೆಯಿಂದ ಸಾಕ್ಷಿ ಎಂಬ ನಾಮವು ಮತ್ತು ದೃಶ್ಯಗಳ ಅಪೇಕ್ಷೆಯಿಂದ ದೃಕ್ಕ ಎಂಬ ನಾಮವು ಉಂಟಾಗಿರುತ್ತದೆ. ಆದರೆ ಸಾಕ್ಷಿ ಮತ್ತು ದೃಕ್ಕ ಎಂಬ ನಾಮಗಳ ನಿಷೇಧವನ್ನು ಮಾಡಿರುತ್ತಾರೆ ಹೊರತು ಸ್ವರೂಪವನ್ನಲ್ಲ. ಸ್ವರೂಪ ನಿಷೇಧ ಮಾಡಿಲ್ಲ. ಮತ್ತು ನಾಲ್ಕನೇದ್ದು, ಬಂಧವು ಇದ್ದಿದ್ದರೆ ಬಂಧದ ನಿವೃತ್ತಿ ರೂಪ ಮೋಕ್ಷವು ಸಂಭವಿಸುತ್ತಿತ್ತು. ಬಂಧ ಇತ್ತಂದ್ರ ಆ ಬಂಧ ನಿವೃತ್ತಿ ಮಾಡಿಕೊಂಡು ಮೋಕ್ಷ ಪಡ್ಕೋಬೇಕಂತ ಮೋಕ್ಷ ಸಿದ್ಧಿಸ್ತಿತ್ತು. ಬಂಧ ಇದ್ದಿದ್ದರೆ ಬಂಧದ ನಿವೃತ್ತಿ ರೂಪ ಮೋಕ್ಷವು ಸಂಭವಿಸುತ್ತಿತ್ತು. ಬಂಧವೇ ಇಲ್ಲವೆಂದ ಮೇಲೆ ಮೋಕ್ಷವಾದರೂ ಕೂಡ ಇಲ್ಲ. ಆ ಬಂಧದ ಅಪೇಕ್ಷೆಯಿಂದ ಮೋಕ್ಷ ಹೇಳುತ್ತದೆ. ಬಂದೇ ಇಲ್ಲ ಅಂದ್ರೆ ಮೋಕ್ಷನೂ ಇಲ್ಲ. ಮತ್ತು ಐದನೇದು, ಅಜ್ಞಾನವು ಇದ್ದಿದ್ದರೆ ಅದು ಜ್ಞಾನದಿಂದ ನಾಶವಾಗುತ್ತಿತ್ತು. ಆದರೆ ಅಜ್ಞಾನವು ಇರುವುದೇ ಇಲ್ಲ. ಅಜ್ಞಾನದ ಲಕ್ಷಣ ಏನದ್ರಮ್ಮ? ಅಜ್ಞಾನ ಇದು ಇಲ್ಲವೆಂಬ ವ್ಯವಹಾರ ಹೇತು ರೆಪರೆ ಆವರಣ ವಿಕ್ಷೇಪ ಶಕ್ತಿ ವಲ ಅನಾದಿ ಭಾವರೂಪ ಅಜ್ಞಾನ. ಅಜ್ಞಾನಕ್ಕೆ ಶಾರ್ಟ್ಕಟ್ ಲಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ ಅವಿಚಾರ ಸಿದ್ಧ ವಿಚಾರ ಬಾಧ್ಯ. ಅಷ್ಟೇ ನೋಡ್ರಿ ಅದ್ರ ಕೆಲಸ. ಅಜ್ಞಾನ ಅಂದ್ರೆ ಅವಿಚಾರ ಸಿದ್ಧ ವಿಚಾರ ಬಾಧ್ಯ. ಅವಿಚಾರದಿಂದ ಸಿದ್ಧದದು. ವಿಚಾರ ಮಾಡಿದ್ರೆ ಅದಕ್ಕೆ ಇರುವಿಕೆನೇ ಇಲ್ಲ. ಆ ಮಾಮನ ಕತಿ ತಗೋರಿ ನೀವು. ಯಾವಾಗ ವಿಚಾರ ಮಾಡ್ಲಕ್ಕತ್ರಿ ಮಾಮ ಉಳುದೇನ್ರಿ ಅಲ್ಲಿ? ಎಲ್ಲಿ ತನ ವಿಚಾರ ಮಾಡಿಲ್ಲ ಅಲ್ಲಿ ತನ ಉಳ್ಕೊಂಡವ. ಅಜ್ಞಾನ ಅಂದ್ರ ಅಮ್ಮವ್ರು ಹೇಳಿದ್ರು ನೋಡಿ, ಅಜ್ಞಾನ ಅಂದ್ರೆ ಏನು? ನಾನು ತಿಳಿಯುವುದಿಲ್ಲವೆಂಬ ವ್ಯವಹಾರಕ್ಕೆ ಕಾರಣವಾಗಿ ಆವರಣ ವಿಕ್ಷೇಪ ಶಕ್ತಿ ಉಳ್ಳ ಅನಾದಿ ಭಾವ ರೂಪವಾಗಿರುವುದಾವದೋ ಅದು ಅಜ್ಞಾನ. ಅನಾದ್ಯ ಉಪಾದಾನ ಜ್ಞಾನ ನಿವರ್ತ್ಯತ್ವಂ ಅಜ್ಞಾನ. ಅನಾದಿ ಆಗಿರ್ಬೇಕು, ಉಪಾದಾನ ಕಾರಣ ಆಗಿರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು, ಅದಕ್ಕೆ ಅಜ್ಞಾನ ಅಂತ ಕರೆದ್ರು. ನಿಜಗುಂಡ್ರಿ ಏನಂದಾರ್ರಮ್ಮ? ಅಜ್ಞಾನಕ್ಕೆ ಲಕ್ಷಣ ಏನ್ ಮಾಡ್ಯಾರ್ರಿ? ಮರವೇ ಹಾನಿ ಬುದ್ಧಿ ಅದು ಅಲ್ರಪ್ಪ. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿ ಉಳ್ಳತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನ್ನು ಕಂಡು ನನ್ನಿ ಎಂಬ ಬಗೆ ಬಿಡದಿರಲಿದು ಅಜ್ಞಾನ ಅಂತ ಕರೆದಾರ್ರಿ ಇವರು. ಸಮಯ ಆಗೈತ್ರಿಮ್ಮ, ಮತ್ತ ನಾಳಿನ ದಿವ್ಸ ನೋಡುನ್ರಿ ಇನ್ನೂ ವಿಷಯ ಅದರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುನ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.
ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ ರೀ. ಗುರುನಾಥ, ಹೇಳ್ರಿಪ್ಪ. ಈ ಶ್ರವಣ ಮನನ ನಿಧಿಧ್ಯಾಸದ ವಿಚಾರ ಪಾಠದಾಗ ಬಂತಲ್ರಿ ಇವತ್ತ ಉಪದೇಶದಾಗ. ಹೌನ್ರಿ. ಈ ಶ್ರವಣ ಲವಣದಷ್ಟು ಅಂತ ಹೇಳಿದ್ರಿ. ಹೌದೌದೌದು. ಮನನ ಊಟದಷ್ಟು ನಿಧಿ ಶ್ರವಣ ಲವಣದಷ್ಟು ಮನನ ಊಟದಷ್ಟು ನಿಧಿಧ್ಯಾಸ ಮನಗಂಡ ಅಂತ ಹೇಳಿದ್ರಲ್ಲ, ಇದು ಸ್ವಲ್ಪ ಮುಳಿಸಿ ಹೇಳ್ತಂದೆ. ನಿಧಿಧ್ಯಾಸ ತೃಪ್ತಿಯಟ್ಟು ಉಂಡ ಬಳಕ್ ತೃಪ್ತಿ ಆಗ್ತದಿಲ್ಲ. ಹಾ, ತೃಪ್ತಿ ಆಗ್ತದೆ. ಅಷ್ಟು ಆ ತೃಪ್ತಿ ಆಗುತ್ತನ ನಿಧಿಧ್ಯಾಸನ ಮಾಡ್ಬೇಕ್ರಿ. ಶ್ರವಣ ಲವಣದಟ್ಟು ಶ್ರವಣ, ಊಟದಟ್ಟು ಮನನ, ತೃಪ್ತಿಯಟ್ಟು ನಿಧಿಧ್ಯಾಸನ. ಊಟದಷ್ಟು ಮನನ. ಉಂಡ ಒಳಗ್ ತೃಪ್ತಿ ಆಗ್ತದಿಲ್ರಿ. ಹೌದ್ರಿ. ಆ ತೃಪ್ತಿ ಆಗುತನ ನಿಧಿಧ್ಯಾಸನ ಮಾಡುವುದು. ಈ ಶಕ್ತಿತ್ರಯ ಅಂತ ಹೇಳುವಲ್ಲಿ ಶಕ್ತಿ ಅಂದ್ರೆ ಸ್ವತಂತ್ರ ಸತ್ತ ಶೂನ್ಯತ್ವೇ ಶಕ್ತಿ ಅಂತ ಲಕ್ಷಣ ಮಾಡಿದ್ರ ಅದಕ್ಕ. ಹೌದೌದ್ರಿ. ಅದರಲ್ಲಿ ಪ್ರಭು ಮಂತ್ರ ಮತ್ತು ಉತ್ಸಾಹ ಹೇಳಿದ್ರಲ್ಲಪ್ಪ ಅವ್ರ, ಅದ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ರಪ್ಪ. ಏನಂತಾರಪ್ಪ? ಪ್ರಭು ಮಂತ್ರ ಮತ್ತು ಉತ್ಸಾಹ ಅಂತ 3 ಶಬ್ದಗಳನ್ನ ಪ್ರಯೋಗ ಮಾಡಿದ್ರಿ ನೀವು. ಅದು ಏನಂತ ನಮ್ ನೆನಪು ಉಳಿದಿಲ್ರಪ್ಪ. ಆ ಶಕ್ತಿ ಒಳಗೆ ರೀ. ಶಕ್ತಿ ಒಳಗೆ ಶಕ್ತಿ ತ್ರಯ ಅವು. ಒಂದನೇದು ಪ್ರಭು, ಎರಡನೇದು ಮಂತ್ರ, ಮೂರನೇದು ಉತ್ಸಾಹ. ಇದು ಯಾವ್ದಕ್ಕೆ ಕಾರಣಕ್ಕೆ ಹೇಳಿದಾರೆ ಅಂತ ಗೊತ್ತಾಗಲಿಲ್ಲಪ್ಪ. ಅದು ಈಗ ಸ್ಮರಣಿಗೆ ಬರಲ್ರಿಪ್ಪ. ಮತ್ ನೋಡುನ್ರಿ, ಅದ್ರ ಮ್ಯಾಗ ವಿಚಾರ ಮಾಡೋಣ್ರಿಪ್ಪ ಅವ್ರ. ನೀವ್ ಹೇಳೇ ಇಲ್ಲ, ಸ್ಮರಣಿಗೆ ಬರ್ಲಾಗ್ಯದ. ಹೇಳಿದ್ರೆ ಸ್ಮರಣಿಗೆ ಬರ್ತಿತ್ತು. ಅದು ನೀವು ಹೇಳಿಲ್ಲ ಅದು ಏನು. ಬರ್ಕೊಂಡಿನಿ ಹೇಳಿದ್ದನ್ನ. ನೀವ್ ಎಲ್ಲಿದ ಬರ್ಕೊಂಡ್ರಿಪ್ಪ ಅದು? ಇವ್ರು ಹೇಳಿಲ್ಲ ಅದು. ಮಂಗಲ್ ಮಾಡ್ರಿ ದಾಕ್ಷಾಯಣಿ ಎಂಬುವರ